ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನುಗ್ಗೆಕಾಯಿ ಮತ್ತು ಬೇಳೆ ತಗೊಂಡು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಹೊಸ ವಿಡಿಯೋ ಹಾಕ್ತೀನಿ, ಹಾಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ನು, ನೀವು ಕೂಡ ಮಾಡಿ ನೋಡಿ. ಬನ್ನಿ ನಮ್ಮ ಹಳ್ಳಿಯ ಸ್ಟೈಲ್ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನುಗ್ಗೆಕಾಯಿ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಅದರಲ್ಲಿ ನಾರು ಇರುತ್ತೆ, ಅದನ್ನು ತೆಗಿಬೇಕು ಚೆನ್ನಾಗಿ. ಇಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ, ಚಿಕ್ಕ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಒಂದು ಸ್ವಲ್ಪ, ಇಲ್ಲಿ ದಪ್ಪದೊಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಅರ್ಧ ಹಾಕೋತೀನಿ, ಅರ್ಧ ಮಸಾಲೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು 2ರಿಂದ 3 ವಿಷಲ್ ಬರ್ಸ್ಕೋಬೇಕು. ಇದನ್ನು 3 ವಿಷಲ್ ಬಂದರೆ ಸಾಕು. ಬೇಳೆ ಚೆನ್ನಾಗಿ ಬೆಂದಿರಬೇಕು, ಆವಾಗ ನುಗ್ಗೆಕಾಯಿ ಸಾಂಬಾರಿಗೆ ಟೇಸ್ಟು ತುಂಬ ರುಚಿಕರವಾಗಿರುತ್ತೆ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಧ ಕಪ್ ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಅರ್ಧ ಕಪ್ ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ದಪ್ಪಕ್ಕಿರೋ ಟೊಮೊಟೊನ 2 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಬೇಯೋಕ್ಕೂ 2 ಟೊಮೊಟೊ ಹಾಕಿದ್ದೀನಿ. ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮತ್ತು ಬೇಳೆ ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ ನಾನು, ದೊಡ್ಡ ಸ್ಪೂನಲ್ಲಿ. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಕಾಡ್ಸ್ಕೋಬೇಕು. ನೋಡಿ ಈಗ ರೆಡಿಯಾಗೈತೆ ಮಸಾಲೆ. ಎಷ್ಟು ಸಣ್ಣ ಕಾಡ್ಸ್ಕೊತೀವಿ ಅಷ್ಟೇ ಟೇಸ್ಟಾಗಿರುತ್ತೆ ಸಾಂಬಾರು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಮತ್ತು 2 ಒಣಮೆಣ್ಸಿಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಒಗ್ಗರಣೆಗೆ. ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊತಾ ಇದ್ದೀವಲ್ಲ, ಅದಕ್ಕೆ ನಾವು ಬಿಡಿಸಿಟ್ಟಿದ್ವಲ್ಲ ನುಗ್ಗೆಕಾಯಿ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ನೋಡಿ ಹಾಕಿರೋದು ಸ್ಕಿಪ್ ಮಾಡಿದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಒಗ್ಗರಣೆನೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಕೂಗಿಸಿದ್ರೆ ಇದು ನುಗ್ಗೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಅಂತ ನಾನು ಒಗ್ಗರಣೆಗೆ ಹಾಕ್ಕೊಂಡು ಮತ್ತು ಮಸಾಲೆ ಹಾಕ್ಕೋಬೇಕು. ಅದಕ್ಕೆ ನಾನು ಆಡಿಸಿಟ್ಟಿದ್ನಲ್ಲ ಮಸಾಲೆನೂ ಕೂಡ ಹಾಕ್ಕೊಂಡು ಅದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಮಸಾಲೆ ಹಾಕ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಈ ಥರ ಒಂದ್ಸಲಿ ಮಾಡಿ ನೋಡಿ. ನಿಮ್ಮನೆಲ್ಲೂ ಕಮೆಂಟ್ ಮೂಲಕ ತಿಳಿಸಿ ಹೇಗಿರುತ್ತೆ ನುಗ್ಗೆಕಾಯಿ ಸಾಂಬಾರು, ನಮ್ಮ ಹಳ್ಳಿಯ ನುಗ್ಗೆಕಾಯಿ ಸಾಂಬಾರು ಅಂತ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಜಾರ್ ತೊಳೆದ್ಬಿಟ್ಟು ನೀವು ಒಂದು ಮೀಡಿಯಮಲ್ಲಿ ಹಾಕೋಬೋದು. ನಾನು ರೈಸ್ ತಿನ್ನೋಕ್ಕೋಸ್ಕರ ತೆಳ್ಳಗೆ ಮಾಡ್ಕೊತಾ ಇರೋದು ಸಾಂಬಾರು. ಮುದ್ದೆಗಾದರೆ ಒಂದು ಸ್ವಲ್ಪ ಗಟ್ಟಿ ಥರ ಮಾಡ್ಕೊಳ್ಳಿ. ನಾನು ಇನ್ನೂ ಬೇಕಾದರೆ ನೀರು ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ ಒಂದು ಮೀಡಿಯಮಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟು ಗಟ್ಟಿ ಆದರೆ ಸಾಕು ಮುದ್ದೆ ತಿನ್ನೋಕ್ಕೆ. ಇಲ್ಲಿ ಬೇಳೆ ಸಾಂಬಾರ್ದು ನೀರು ಇರುತ್ತೆ, ಬೇಳೆ ಕೂಗಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಈ ಮೀಡಿಯಮಲ್ಲಿ ಮಾಡಿಕೊಂಡು ನೀವು ಇಲ್ಲ ಇನ್ನೂ ಗಟ್ಟಿ ಬೇಕು ಅಂದರೆ ಮಾಡ್ಕೋಬೋದು. ನಾನು ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ. ಅದರಿಂದ ಒಂದು 2ರಿಂದ 3 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಬಿಡೋಣ. ಇವಾಗ ಇಲ್ಲಿ ರೆಡಿಯಾಗೈತೆ ಸಾಂಬಾರು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಉಪ್ಪು ಹಿಡಿಯೋ ತನಕ ಬೇಯಿಸ್ಕೋಬೇಕು ಸಾಂಬಾರ. ನುಗ್ಗೆಕಾಯಿ ಜಾಸ್ತಿ ಬೇಯಿಸಿದ್ರು ಬೇಗ ಬೆಂದೋಗ್ಬಿಡುತ್ತೆ, ಅದರಿಂದ ಕಮ್ಮಿನೇ ಬೇಯಿಸ್ಕೋಬೇಕು. ನಾನು ಬರೀ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಇವಾಗ ರೆಡಿಯಾಗೈತೆ ಸಾಂಬಾರು. ನಮ್ಮ ಹಳ್ಳಿ ಸ್ಟೈಲಿನ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗೈತೆ. ತುಂಬ ರುಚಿಯಾಗಿರುತ್ತೆ. ನೋಡಿ ನೀವು ಕೂಡ ಮಾಡಿ ನೋಡಿ ಮನೆಯಲ್ಲಿ. ಹೇಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ನುಗ್ಗೆಕಾಯಿ ಸಾಂಬಾರು ಇಷ್ಟ ಆಗಿದ್ದಲ್ಲಿ ಸಪೋರ್ಟ್ ಮಾಡ್ತಾ ಬನ್ನಿ. ನಿಮಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ತುಂಬ ರುಚಿಕರವಾದ ನುಗ್ಗೆಕಾಯಿಗೆ ಕಮೆಂಟ್ ಮೂಲಕ ಹೇಗೈತೆ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ಕೂಡ ಸಪೋರ್ಟ್ ಮಾಡ್ತಾ ಬನ್ನಿ.